ನಮಸ್ಕಾರ ಎಲ್ಲರಿಗೂ. ಟ್ಯಾಕ್ಸ್ ಕ್ರಾಪ್ ಸರ್ವಿಸಸ್ ಅರ್ಪಿಸುವ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು GST ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು ಮತ್ತು ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಏನು, ಯಾವ್ಯಾವ ಸ್ಟೇಟಸ್ಸಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ, ಈ ಒಂದು ವಿಷಯದ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ ಅಂತ. ನಿಮಗೇನೋ ಡೌಟ್ ಇದ್ರೆ ಕಮೆಂಟ್ಸ್ ಮುಖಾಂತರ ಕೇಳಬಹುದು. ಸೊ ಈಗ ಲಾಸ್ಟ್ ವಿಡಿಯೋದಾಗ ನಾವು ಏನು ಮಾಡಿದ್ವಿ, GST ರೇಟ್ ಚೇಂಜ್, ಇದು ಏನು ನೆಕ್ಸ್ಟ್ ಜನ್ರೇಷನ್ ರಿಫಾರ್ಮ್ ತಂದ್ರಲ್ಲ ರೇಟ್ಸ್ ಒಳಗೆ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಈಗ ನಾವು GST ಬಗ್ಗೆ ನಾವು ಸ್ಟಾರ್ಟಿಂಗಿಂದ ಬರೋಣ ಅಂತಂದ್ರೆ ಬೇಸಿಕ್ಲಿಂದ ಬರೋಣ ಅಂತ. GST ಅಂದ್ರೆ ಏನು, ರಿಜಿಸ್ಟ್ರೇಷನ್ ಹೆಂಗೆ, ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತಾವೆ, ಯಾವ್ಯಾವ ಒಂದು ಬಿಸ್ನೆಸ್ ಸ್ಟೇಟಸ್ಸಿಗೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕಾಗ್ತಾವೆ, ಈ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ. ಸೊ ಈಗ ಮೊದಲನೇದಾಗಿ ನೋಡಿದ್ರೆ GST ಅನ್ನೋದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ನಾನು ಲಾಸ್ಟ್ ವಿಡಿಯೋದಾಗ ಹೇಳೇನಿ. GST ರಿಜಿಸ್ಟ್ರೇಷನ್ ಯಾರು ತಗೋಬೇಕಪ್ಪ ಅಂತ ಹೇಳಿದ್ರೆ, ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡೋರು, ಇನ್ನೊಂದು ಗೂಡ್ಸನ್ನು ಸೇಲ್ ಮಾಡೋರು. ಸೊ ಹೀಗಾಗಿ ಅದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಆಗಿದೆ. ಸೊ ಸರ್ವಿಸಿಗೆ ಒಂದು ಟರ್ನ್ ಓವರ್ ಲಿಮಿಟ್ ಐತಿ, ಅದು 20 ಲಕ್ಷ. ಇನ್ನು ಗೂಡ್ಸಿಗೆ ಒಂದು ಟರ್ನ್ ಓವರ್ ಲಿಮಿಟ್ ಐತಿ, ಅದು 40 ಲಕ್ಷ. ಈ 20 ಲಕ್ಷ ಮತ್ತು 40 ಲಕ್ಷ ಇದ್ರ ಒಳಗೆ ಟರ್ನ್ ಓವರ್ ಇದ್ದವರು ಆಪ್ಷನಲ್, ಅದು ಬೇಕಂದ್ರೆ ತಗೋಬಹುದು, ಬ್ಯಾಡ್ ಅಂದ್ರೆ ಇಲ್ಲ. ಇಲ್ಲಪ್ಪ 20 ಲಕ್ಷ ದಾಟ್ತು ಅಥವಾ 40 ಲಕ್ಷ ಗೂಡ್ಸಿಗೆ ದಾಟ್ತು ಅಂತ ಹೇಳಿದ್ರೆ ನೀವು ಕಂಪಲ್ಸರಿ ತಗೊಳ್ಬೇಕಾಗತ್ತೆ. ಇದು ರಿಜಿಸ್ಟ್ರೇಷನ್ ಅದ್ದು ಮುಖ್ಯವಾದ ಒಂದು ಟರ್ನ್ ಓವರ್ ಲಿಮಿಟ್. ಇನ್ನು ಕೆಲವೊಂದು ವಿಷಯದಾಗ GST ರಿಜಿಸ್ಟ್ರೇಷನ್ ಆಪ್ಷನಲ್ ಇರ್ತೈತಿ, ಆದ್ರೂ ನೀವು ತಗೋಬೇಕಾಗತ್ತೆ. ಇವನ್ ನಿಮ್ದು ಟರ್ನ್ ಓವರ್ ಲಿಮಿಟ್ ಕ್ರಾಸ್ ಆಗಲಿಲ್ಲ ಅಂದ್ರು, ಏನು ಥ್ರೆಶೋಲ್ಡ್ ಲಿಮಿಟ್ ಐತಲ್ಲ ಅದನ್ನ ಕ್ರಾಸ್ ಆಗಲಿಲ್ಲ ಅಂದ್ರೂ ನೀವು ತಗೊಳ್ಬೇಕಾಗತ್ತೆ. ಇದು ಯಾವ ಕೇಸ್ನಾಗತ್ತಪ್ಪ ಅಂತ ಹೇಳಿದ್ರೆ, ನೀವು ಇಂಟರ್ಸ್ಟೇಟ್ ಸೇಲ್ಸ್ ಮಾಡೋದಿದ್ರೆ, ಎಕ್ಸ್ಪೋರ್ಟ್ ಮಾಡೋದಿದ್ರೆ, ಅಥವಾ ಈ ಗೌರ್ಮೆಂಟ್ ಟೆಂಡರ್ಸ್ ಏನಾದ್ರು ತೊಗೊಳೋದಿದ್ರೆ, ಅಥವಾ ಬ್ರ್ಯಾಂಡೆಡ್ ಕಂಪ್ನೀಸ್ ಇರ್ತಾವೆ ಅವ್ರ ಹತ್ರ ನೀವು ಮಟೀರಿಯಲ್ಸ್ ಅನ್ನು ತೊಗೊಳೋದಿದ್ರೆ ಕಂಪಲ್ಸರಿ GST ಓದಬೇಕಾಗತ್ತೆ. ಯಾಕಂದ್ರೆ ಅವ್ರದ್ದೊಂದು ಏನು ಕಂಪ್ನಿ ಪಾಲಿಸೀಸ್ ಇರ್ತಾವೆ, ಅಲ್ಲಿ GST ಹೋಲ್ಡರ್ಗೆ ಅಷ್ಟೇ ಅವ್ರ ಬಿಸ್ನೆಸ್ ಅನ್ನ ಕೊಡ್ತಿರ್ತಾರೆ. ಸೊ ಹಿಂಗಾಗಿ ಆ ಕೇಸ್ನಾಗ ನೀವು GST ತಗೊಳ್ಬೇಕಾಗತ್ತೆ, ಇವನ್ ನಿಮ್ದು ಟರ್ನ್ ಓವರ್ ಲಿಮಿಟ್ ಕ್ರಾಸ್ ಆಗಲಿಲ್ಲ ಅಂದ್ರು. ಇನ್ನು GST ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಒಂದಿಷ್ಟು ಮುಖ್ಯವಾದ ಡಾಕ್ಯುಮೆಂಟ್ಸ್ ಇರಲೇಬೇಕಾಗತ್ತೆ. ಸೊ ಅದು ನಿಮ್ಮ ಬಿಸ್ನೆಸ್ ಸ್ಟೇಟಸ್ ಪ್ರಕಾರ ರಿಜಿಸ್ಟ್ರೇಷನ್ ಬರುತ್ತೆ, ಮತ್ತು ಅದರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಬೀಳುತ್ತೆ. ಸೊ ನೀವು ಫಸ್ಟು ನೀವು ಆನ್ಲೈನ್ದಾಗ GST ಪೋರ್ಟಲಿಗೆ ಹೋಗ್ಬೇಕು. ಪೋರ್ಟಲಿಗೆ ಹೋಗಿ ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಫೈಲ್ ಮಾಡಬೇಕಾಗತ್ತೆ. ಸೊ ನೀವು ಪ್ರೊಪ್ರೈಟರ್ಶಿಪ್ ಇದ್ದಾಗ ನಿಮ್ಮದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋ, ಮತ್ತು ನಿಮ್ಮದು ಪ್ಲೇಸ್ ಆಫ್ ಬಿಸ್ನೆಸ್ದು ಅಡ್ರೆಸ್ ಪ್ರೂಫ್ ಇರಬೇಕು. ಸ್ವಂತ ಇದ್ರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಲೈಕ್ ಟ್ಯಾಕ್ಸ್ ಪೇಡ್ ರೆಸೀಟ್ಸು, ಪ್ರಾಪರ್ಟಿ ಟ್ಯಾಕ್ಸ್ ಪೇಡ್ ರೆಸೀಟು, ಎಲೆಕ್ಟ್ರಿಸಿಟಿ ಪೇಮೆಂಟ್ ಬಿಲ್ಲು, ಇವು ಎರಡು ಬೇಕಾಗತ್ತೆ. ಇನ್ನು ರೆಂಟೆಡ್ ಇತ್ತು ಅಂತ ಹೇಳಿದ್ರೆ ರೆಂಟ್ ಅಗ್ರಿಮೆಂಟು, ಅದರಲ್ಲಿ ಓನರ್ ಪ್ಯಾನು, ಓನರ್ ಆಧಾರು, ನಿಮ್ಮ ಪ್ಯಾನು, ನಿಮ್ಮ ಆಧಾರು, ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್, ಎಲೆಕ್ಟ್ರಿಸಿಟಿ ಬಿಲ್ಲು, ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಆಗಿದ್ದ ರೆಸಿಟ್. ಈ ಮೂರದ್ರೊಳಗು ನೇಮು, ಅಡ್ರೆಸ್ಸು ಇವೆಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕಾಗತ್ತೆ. ಇನ್ನು ಪಾರ್ಟ್ನರ್ಶಿಪ್ ಫಾರ್ಮಿಗೆ ಪಾರ್ಟ್ನರ್ಶಿಪ್ ಡೀಡ್, ಪಾರ್ಟ್ನರ್ಶಿಪ್ ಫಾರ್ಮದ ಪ್ಯಾನ್, ಎಲ್ಲ ಪಾರ್ಟ್ನರ್ಸ್ದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಮತ್ತು ಪ್ಲೇಸ್ ಆಫ್ ಬಿಸ್ನೆಸ್ ಟ್ಯಾಕ್ಸ್ ಪೇಡ್ ರೆಸಿಟು, ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಲು. ರೆಂಟೆಡ್ ಇದ್ದ ರೆಂಟ್ ಅಗ್ರಿಮೆಂಟ್. ಇನ್ನು HF ಬರುತ್ತೆ, HF ಪ್ಯಾನ್ ಕಾರ್ಡ್ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಕರ್ತಾ ಅಂತ ಇರ್ತಾರೆ, ಅವ್ರದ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತ್ತು ಅದರ್ ಮೆಂಬರ್ಸ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪ್ಲೇಸ್ ಆಫ್ ಅಡ್ರೆಸ್ ಟ್ಯಾಕ್ಸ್ ಪೇಡ್ ರೆಸಿಟ್, ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಲು. ರೆಂಟೆಡ್ ಇದ್ದ ರೆಂಟ್ ಅಗ್ರಿಮೆಂಟ್. ಅದಾದ್ಮೇಲೆ ಟ್ರಸ್ಟ್ ಬರುತ್ತೆ. ಟ್ರಸ್ಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಆಮೇಲೆ ಮ್ಯಾನೇಜಿಂಗ್ ಟ್ರಸ್ಟ್ ಇದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋ, ದೆನ್ ಅದರ್ ಮೆಂಬರ್ಸದ್ದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಮತ್ತು ಪ್ಲೇಸ್ ಆಫ್ ಬಿಸ್ನೆಸ್ದು ಟ್ಯಾಕ್ಸ್ ಪೇಡ್ ರೆಸಿಟು ಅಥವಾ ಎಲೆಕ್ಟ್ರಿಸಿಟಿ ಬಿಲ್ಲು. ಅದಾದಮೇಲೆ LLP ಅಂತ ಬರುತ್ತೆ. LLPಗೆ ಸೇಮ್ LLP ಡೀಡ್ ರಿಜಿಸ್ಟ್ರೇಷನ್ನು, LLP ಸರ್ಟಿಫಿಕೇಟು, LLP ಪ್ಯಾನು, ಮತ್ತು ಎಲ್ಲ ಪಾರ್ಟ್ನರ್ಸದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಫೋಟೋ, ಮತ್ತು ಪ್ಲೇಸ್ ಆಫ್ ಬಿಸ್ನೆಸ್ದು ಟ್ಯಾಕ್ಸ್ ಪೇಡ್ ರೆಸಿಟು, ಎಲೆಕ್ಟ್ರಿಸಿಟಿ ಬಿಲ್ಲು. ಇನ್ನು ಅದಾದಮೇಲೆ ಪ್ರೈವೇಟ್ ಲಿಮಿಟೆಡ್ ಅಂತ ಬರುತ್ತೆ. ಪ್ರೈವೇಟ್ ಲಿಮಿಟೆಡ್ಗೆ ಪ್ರೈವೇಟ್ ಲಿಮಿಟೆಡ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ರಿಜಿಸ್ಟ್ರೇಷನ್ ಆಫ್ ಇನ್ಕಾರ್ಪೊರೇಷನ್ ಅಂತಾರೆ. ದೆನ್ ನೆಕ್ಸ್ಟ್ ಎಲ್ಲ ಇವರು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಮತ್ತು ಮುಖ್ಯವಾಗಿ ಪ್ಲೇಸ್ ಆಫ್ ಬಿಸ್ನೆಸ್ದು ಟ್ಯಾಕ್ಸ್ ಪೇಡ್ ರೆಸಿಟು, ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಲು. ಸೊ ಇಷ್ಟು ಡಾಕ್ಯುಮೆಂಟು ನಿಮ್ಮ GST ರಿಜಿಸ್ಟ್ರೇಷನ್ಗೆ ಮುಖ್ಯವಾಗಿ ಬೇಕಾಗ್ತಾವೆ. ಸೊ ಇದು ಒಂದು ಸಿಂಪಲ್ ಪ್ರೊಸೆಸ್ ಇರುತ್ತೆ. ನೀವು ಆನ್ಲೈನಾಗಿ ಲಾಗಿನ್ ಆಗಿ ನಿಮ್ಮದು ಇಮೇಲ್ ID, ಫೋನ್ ನಂಬರ್ ಹಾಕಿ, ನಿಮ್ಮದು ನೇಚರ್ ಆಫ್ ಬಿಸ್ನೆಸ್ ಏನು, ಪ್ಲೇಸ್ ಆಫ್ ಬಿಸ್ನೆಸ್ ಏನು, ನೀವು ಏನು ಪ್ರಾಡಕ್ಟನ್ನು ಅಥವಾ ಸರ್ವಿಸನ್ನು ಸೇಲ್ ಮಾಡ್ತೀರಿ, ಅದ್ರ ಬಗ್ಗೆ ಆ ಒಂದು HSN ಕೋಡ್ ಇರುತ್ತೆ, ಆ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂಗೆ ಆ HSN ಕೋಡ್ನೆಲ್ಲ ಎಂಟ್ರಿ ಮಾಡಿ
ನೀವು ರಿಜಿಸ್ಟ್ರೇಷನ್ಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇನ್ನು GST ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ 3 ಟೈಪ್ ರಿಜಿಸ್ಟ್ರೇಷನ್ ಬರ್ತಾವು. ಒಂದು ನಾರ್ಮಲ್ ಟ್ಯಾಕ್ಸ್ ಪೇಯರ್ ಅಂತ ಬರುತ್ತೆ, ಇದು ಜನರಲ್ ಆಗಿ ಬಿಸ್ನೆಸ್ ಮಾಡುವಂತ ಕ್ಯಾಟಗರಿಗೆ ಸೇರುತ್ತೆ. ಇನ್ನೊಂದು ಕಾಂಪೋಸಿಷನ್ ಡೀಲರ್ ಅಂತ ಬರುತ್ತೆ, ಇವರು ಏನಾಗುತ್ತೆ ಸಣ್ಣ ವ್ಯಾಪಾರಸ್ಥರು, ಅಂದ್ರೆ ಲೆಸ್ ದೆನ್ 1.5 crores ಟರ್ನ್ ಓವರ್ ಇದ್ರೆ, ಅಂದ್ರೆ ನಿಮ್ದು ಟೋಟಲ್ ವರ್ಷದ ಸೇಲ್ಸ್ ಏನಿದೆಯಲ್ಲ ಅದು 1.5 ಕೋಟಿಗಿಂತ ಕಡಿಮೆ ಇರಬೇಕು, ಅವಾಗ ಈ ಒಂದು ಸ್ಕೀಮ್ ಅಪ್ಲಿಕೇಬಲ್ ಆಗತ್ತೆ. ಇದು ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡಿಂಗ್, ಸೇಲ್ಸ್ ಇತ್ತು ಅಂತ ಹೇಳಿದ್ರೆ 1% ಟ್ಯಾಕ್ಸ್ ಬೀಳುತ್ತೆ. ಟೋಟಲ್ ಟರ್ನ್ ಓವರಿಗೆ 1% ಟ್ಯಾಕ್ಸ್ ನೀವು ಪೇಮೆಂಟ್ ಮಾಡಬೇಕಾಗತ್ತೆ, ಯಾವುದೇ ಇನ್ಪುಟ್ ಟ್ಯಾಕ್ಸ್ ಸಿಗಲ್ಲ. ಮತ್ತು ಸರ್ವಿಸ್ ಇತ್ತು ಅಂತ ಹೇಳಿದ್ರೆ 6% ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕಾಗತ್ತೆ, ಅದರಲ್ಲೂ ಯಾವುದೇ ರೀತಿ ನಿಮ್ಗೆ ಇನ್ಪುಟ್ ಟ್ಯಾಕ್ಸ್ ಸಿಗಲ್ಲ. ಸೊ ಇನ್ನು ಮೂರನೇದಾಗಿ ಬಂದು ಕ್ಯಾಶುವಲ್ ಟ್ಯಾಕ್ಸ್ ಪೇಯರ್ ಅಂತ ಹೇಳಿ, ಅವ್ರು ಏನ್ ಮಾಡ್ತಾರ, ಈ ಒಂದು ಸೀಸನಲ್ ಐಟಮ್ಸ್ ಇರ್ತಾವ, ಅಂತ ಐಟಮ್ಸ್ ಸೀಸನಲ್ ವಾಸ್ ಅಂದ್ರೆ ಒಂದು ಸೀಸನ್ ವೈಸ್ ಅವರು ಬಿಸ್ನೆಸ್ ಮಾಡ್ಲಿಕ್ಕೆ ಒಂದು ಸೀಸನ್ ವೈಸ್ ರಿಜಿಸ್ಟ್ರೇಷನ್ ತಗೊಂತಾರ. ಸೊ ಅದು ಒಂದು ಲಿಮಿಟೆಡ್ ಪೀರಿಯಡ್ನಾಗ ಬಿಸ್ನೆಸ್ ಮಾಡ್ತಾರ, ಆದ್ಮೇಲೆ ಅವ್ರ ಬಿಸ್ನೆಸ್ ಅನ್ನ ಬೇರೆ ಕಡೆ ಸ್ಥಳಾಂತರ ಅಥವಾ ಬಂದ್ ಮಾಡ್ತಾರ, ಅಥವಾ ನೆಕ್ಸ್ಟ್ ಸೀಸನ್ ಬರುಮಟ್ಟ ವೇಟ್ ಮಾಡ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಏನೋ ಒಂದು ಸಮರ್ ಕ್ಯಾಂಪ್ ಸೇಲ್ಸ್ ಅಂತ ಬಂದಿರುತ್ತೆ, ಅಥವಾ ಯಾವ್ದಾರ ಒಂದು ಈ ಒಂದು ಊರಿಂದ ಇನ್ನೊಂದು ಊರಿಗೆ ನಾವು ಜಾತ್ರೆ ಒಳಗೆ ಸೇಲ್ಸ್ ಆಗಿರ್ತಾವ, ಅಲ್ಲಿ ಬಿಸ್ನೆಸ್ ಅಂಗಡಿಗಳು ಇರ್ತಾವು, ಅಂತಲ್ಲಿ ಏನು ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ, ಅಲ್ಲಿ ಬೇರೆ ಊರಿಂದ ಹೋಗಿ ಅವರು ಆ ಒಂದು ಪ್ಲೇಸ್ ಅಲ್ಲಿ ಹೋಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಒಂದು ಕ್ಯಾಶುವಲ್ ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ಒಂದು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಹಾಕಿ ಆ ಒಂದು ರಿಜಿಸ್ಟ್ರೇಷನ್ ತಗೊಂತಾರೆ. ಇನ್ನು GST ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಅಲ್ಲಿ ನೀವು ಕೊಟ್ಟಂತ ಒಂದು ಅಡ್ರೆಸ್ ಪಿನ್ ಕೋಡ್ ಬೇಸ್ ಮೇಲೆ ಅಲ್ಲಿ ಲೋಕಲ್ GST ಆಫೀಸ್ ಅಲ್ಲಿ ಸೆಲೆಕ್ಟ್ ಆಗುತ್ತೆ. ಸೊ ಅಲ್ಲಿ ಆಫೀಸರ್ ನಿಮ್ಮ ಹಾಕಂತ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ತಾರೆ, ಅವಶ್ಯಕತೆ ಇದ್ರೆ ಇನ್ಸ್ಪೆಕ್ಷನ್ ಮಾಡ್ತಾರೆ. ಮಾಡಿ ನಿಮ್ಗೆ GST ರಿಜಿಸ್ಟ್ರೇಷನ್ ನಂಬರ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಇಲ್ಲಪ್ಪ ಏನಾರ ಅವ್ರಿಗೆ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ಅಥವಾ ಅವರು ನಿಮ್ಮ ಬಿಸ್ನೆಸ್ ನಲ್ಲಿ ಏನಾದ್ರು ಸಂದೇಹ ಇತ್ತು ಅಂತ ಹೇಳಿದ್ರೆ ಅವು ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕೇಳ್ತಾರ, ನೀವು ಅದನ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಆ ಪ್ರೊವೈಡ್ ಮಾಡಿದ್ಮೇಲೆ ನೀವು ಅಪ್ಲಿಕೇಶನ್ ಪ್ರೊಸೆಸ್ ಆಗಿ ನಿಮ್ಗೆ GST ನಂಬರ್ ಅಲಾಟ್ಮೆಂಟ್ ಆಗುತ್ತೆ. ಅದಾದ್ಮೇಲೆ ನೀವು ಲಾಗಿನ್ ID ಮತ್ತು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಲಾಗಿನ್ ಆಗಿ ನಿಮ್ಮ GST ಏನು ಮಂತ್ಲಿ ಕಂಪ್ಲೈನ್ಸಸ್ ಅದಾವಲ್ಲ ಅವನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಇನ್ನು GST ರಿಜಿಸ್ಟ್ರೇಷನ್ ಆನ್ಲೈನ್ ಇರೋದ್ರಿಂದ ನೀವು ಯಾರಾದ್ರೂ GST ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಆನ್ಲೈನ್ ಫೈಲ್ ಮಾಡ್ಬೋದು. ಬಟ್ ನಿಮ್ಗೆ ಒಂದು ಸಮಸ್ಯೆ ಬರುತ್ತೆ, ಏನಂದ್ರೆ HSN ಕೋಡ್ ಏನ್ ಸೆಲೆಕ್ಟ್ ಮಾಡೋದು ಮತ್ತೆ ಪಿನ್ ಕೋಡ್ ಪ್ರಕಾರ ಅದು ಯಾವ ಒಂದು ರೇಂಜ್ ಅಥವಾ ಯಾವ ಒಂದು ವಾರ್ಡ್ ಅನ್ನು ಸೆಲೆಕ್ಟ್ ಮಾಡೋದು ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಮತ್ತೆ ಅಪ್ಲಿಕೇಶನ್ ಹಾಕಿದಾಗ ಸರಿಯಾದ ಡಾಕ್ಯುಮೆಂಟ್ಸ್ ಏನ್ ಕೊಡ್ಬೇಕು ಅನ್ನೋದು ಗೊತ್ತಿರಲ್ಲ. GST ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಪ್ರೊಸೆಸ್ ಆಗಿ ನಿಮ್ಗೆ GST ನಂಬರ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಗೆ ತಿಳಿದವರಿದ್ರೆ ನೀವು ಎಲ್ಲ ಮಾಡ್ಬೋದು, ಅದೇನು ಇಶ್ಯೂ ಇಲ್ಲ, ನಿಮ್ಗೆ GST ನಂಬರ್ ಆರಾಮಾಗಿ ಸಿಗುತ್ತೆ. ಇಲ್ಲಪ್ಪ ನಿಮ್ಗೆ ಏನಾದ್ರು GST ಬಗ್ಗೆ ಹೆಲ್ಪ್ ಬೇಕಾಗಿತ್ತು ಅಂದ್ರೆ, ರಿಜಿಸ್ಟ್ರೇಷನ್ ಬಗ್ಗೆ ಏನು ಹೆಲ್ಪ್ ಬೇಕಾಗಿತ್ತು ಅಂತ ಹೇಳಿದ್ರೆ ನಮ್ದು ವೆಬ್ಸೈಟ್ ಐತಿ, ವೆಬ್ಸೈಟಿಗೆ ನೀವು ಲಾಗಿನ್ ಮಾಡ್ರಿ. ಅಲ್ಲಿ ಎಲ್ಲ ಪೂರ್ತಿ ಪ್ರೊಸೆಸ್ ಅನ್ನ ನಾವು ಡಿಟೇಲ್ ಆಗಿ ಮೆನ್ಷನ್ ಮಾಡಿದ್ದೈತಿ, ಅದನ್ನ ಓದಿ ತಿಳ್ಕೊಬಹುದು. ಇಲ್ಲ ನಮ್ಗೆ ಕಾಲ್ ಮಾಡಿದ್ರು ನಾವು ಹೇಳ್ತೀವಿ. ಇಲ್ಲ ನಿಮ್ಗೇನು ಸಮಸ್ಯೆ ಇದ್ರೆ ಈ ಒಂದು ಕಮೆಂಟ್ ಮುಖಾಂತರ ನೀವು ಅದ್ರ ಕೇಳ್ರಿ, ಅದಕ್ಕೆ ನಾನು ಆನ್ಸರ್ ಮಾಡೇ ಮಾಡ್ತೀನಿ. ಮತ್ತೆ ಇದಲ್ದೇನ ಮತ್ತೇನು ಬೇರೆ ಏನು ಸರ್ವಿಸ್ ಬೇಕಂತ ಹೇಳಿದ್ರು ನೀವು ನಮ್ಮ ವೆಬ್ಸೈಟಿಗೆ ಲಾಗಿನ್ ಆಗ್ರಿ. ಅಲ್ಲಿ ನಾವು ಕೊಡುವಂತ ಎಲ್ಲ ಸರ್ವಿಸ್ಗಳ ಡೀಟೇಲ್ಸ್ ಅದ್ರೊಳಗೆ ಮೆನ್ಷನ್ ಮಾಡಿದ್ದೈತಿ. ನಿಮ್ಗೆ ಯಾವ ಒಂದು ಸರ್ವಿಸ್ ಬೇಕೋ ಆ ಸರ್ವಿಸ್ ಅನ್ನ ನೀವು ತಗೋಬಹುದು. ಇದೇ ರೀತಿ GST ಮತ್ತು ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಗ ನಿಮ್ಗೆ ಏನಾದ್ರು ಎಜುಕೇಶನ್ ಬೇಕು, ಒಂದು ನಾಲೆಜ್ ಬೇಕಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ಸಣ್ಣ ಸಣ್ಣ ವಿಷಯದ ಬಗ್ಗೆ ಒಂದೊಂದು ವಿಡಿಯೋ ಮಾಡ್ತಿರ್ತೇನೆ ನಾನು. ಇದರಿಂದ ನಿಮಗೆ ಈ ಟ್ಯಾಕ್ಸೇಷನ್ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ನನಗೆ ಅನಿಸ್ತೈತಿ. ಮತ್ತೆ ಏನಾದರೂ ಸಮಸ್ಯೆ ಇದ್ರೆ, ಏನಾದರೂ ಕ್ವಶನ್ಸ್ ಇದ್ರೆ, ಏನಾದರೂ ನಿಮ್ಮ ಇಶ್ಯೂಸ್ ಇದ್ರೆ ನಮ್ಮ ವೆಬ್ಸೈಟಿಗೆ ಲಾಗಿನ್ ಮಾಡ್ರಿ. ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಮತ್ತು ಒಂದು ರಿಜಿಸ್ಟ್ರೇಷನ್ ಫಾರ್ಮು ಸಿಗುತ್ತೆ. ಸೊ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್ ಪ್ರಕಾರ ನೀವು ನಮಗೆ ಮೆಸೇಜು ಮಾಡ್ಬೋದು. ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸೋಣ ಅಂತ ಎಲ್ಲರಿಗೂ ಧನ್ಯವಾದಗಳು.